ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಿಮಗ್ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಗೋದಾವರಿ ಕೆಫೆ ಬ್ಯಾಕ್ ಸೈಡ್ ಅಲ್ಲಿ ಇರುವಂತಹ ಲೆವೆಟ್ ಅಲ್ಲಿ ಇರುವಂತಹ ಮನೆ. ಇದು ಬಂದ್ಬಿಟ್ಟು ನಮ್ಗೊಂದು 5 years ಓಲ್ಡ್ ಪ್ರಾಪರ್ಟಿ ಆಗಿದೆ. ರೀಸೇಲ್ ಪ್ರಾಪರ್ಟಿ, ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್, ನಾರ್ತ್ ಡೋರ್ ಇರುವಂತದ್ದು. ಈಗ ನಾವು ನೋಡ್ತಾ ಇರುವಂತದ್ದು ಇದೇ ಮನೆ. ಈ ಪೋರ್ಷನ್ ಗೇಟ್ ಇದೆ. ಈ ಪೋರ್ಷನ್ ಅಲ್ಲಿ ಇದು ನಮಗೆ ಕಾರ್ ಪಾರ್ಕಿಂಗ್, ಒಂದು ಸರ್ವೆಂಟ್ ರೂಮ್, ಒಂದು ಕಾಮನ್ ಬಾತ್ರೂಮ್ ವಿತ್ ಕಾವೇರಿ ಮೀಟರ್ ಕೂಡ ನಮ್ಗೆ ಅವೈಲೇಬಲ್ ಇದೆ. ನೋಡಿ, ಈ ಲೆವೆಟ್ ಅಲ್ಲಿ ಆಲ್ರೆಡಿ ಕಾವೇರಿ ವಾಟರ್ ನಮ್ಗೆ ಅವೈಲೇಬಲ್ ಇದೆ. ಫ್ರಂಟ್ ಆಫ್ ರೋಡ್ ನೋಡಬಹುದು, ನಮಗೆ 30 ಅಡಿ ಟಾರ್ ರೋಡ್, ಕಾವೇರಿ ವಾಟರ್ ಕೂಡ ನಮ್ಗೆ ಅವೈಲೇಬಲ್ ಇದೆ. ಇದು ಬಂದ್ಬಿಟ್ಟು ಮೇಲ್ಗಡೆ ಡೂಪ್ಲೆಕ್ಸ್ ಹೋಗೋಕೆ ಒಂದು ಸಪರೇಟ್ ಗೇಟ್, ಫುಲ್ ಸ್ಟೇರ್ಕೇಸ್ ಇದೆ. 4 ಅಡಿ ಏನೋ ಬರುತ್ತೆ ನಮಗೆ. ರೈಟ್ ಸೈಡ್ಗೆ ಗ್ರಾನೈಟ್ ಹಾಕಿರುವಂತದ್ದು, ಮೇಂಟೆನೆನ್ಸ್ ಈಸಿ. ರೋಡ್ ಸೈಡ್ಗೆ ನಮಗೆ ಗೇಟ್ ಕೊಟ್ಟಿರೋದ್ರಿಂದ ಆರಾಮಾಗಿ ನಮಗೆ ಆಕ್ಸೆಸಬಲ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ಗ್ರಾನೈಟ್ ಲೀಡಿಂಗ್ ಕೊಟ್ಟಿರುವಂತದ್ದು, ಈಸಿ ಮೇಂಟೆನೆನ್ಸ್. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್, ನಾರ್ತ್ ಡೋರ್ ಇರುವಂತಹ ಇಂಡಿಪೆಂಡೆಂಟ್ ಹೌಸ್ ಇದು. ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಹಾಲು. ಅಪೋಸಿಟ್ ಅಲ್ಲಿ ಒಂದು ಸೆಮಿ ಟಿವಿ ಕ್ಯಾಬಿನೆಟ್ ಒಂದು ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಮೇಲ್ಗಡೆ ಹೋಗೋದಕ್ಕೆ ಇದು ಈ ಪೋರ್ಷನ್ ಅಲ್ಲಿ ನಮಗೆ ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ವಿತ್ ಸ್ಟೋರೇಜ್ ಕೂಡ ಇರುವಂತದ್ದು. ಮೇಲ್ಗಡೆ ಪಿಒಪಿ ವರ್ಕ್ ವಿತ್ ವಾಮ್ಲೆಟ್ ಜೊತೆಗೆ ಗ್ರ್ಯಾಂಡ್ ಆಗಿ ಪಿಒಪಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಹಾಲಲ್ಲಿ ಆರಾಮಾಗಿ ನಾವು ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಜೊತೆಗೆ ಇಲ್ಲೊಂದು ನಮಗೆ ಒಂದು ಪೇರೆಂಟ್ಸ್ ರೂಮ್ ಕೂಡ ನಮಗೆ ಮಾಡಿರುವಂತದ್ದು. ಈ ಪೇರೆಂಟ್ಸ್ ರೂಮ್ ಅಲ್ಲಿ ಕೂಡ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಹಿಂದಗಡೆ ಕೂಡ ಮನೆ ಇದೆ, ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಇಲ್ಲೊಂದು ಇಂಟೀರಿಯರ್ ವರ್ಕ್ ಕೂಡ ನಮ್ಗಾಗಿದೆ. 2 ಡೋರ್, ಒಂದು ಡ್ರೆಸ್ಸಿಂಗ್, ಮೇಲ್ಗಡೆ ಐಟಮ್ಸ್ ಗಳು ವಿತ್ ಇಂಟೀರಿಯರ್ ಸ್ಟೋರೇಜ್ ಕೂಡ ನಮ್ಗಿರುವಂತದ್ದು. ಈ ಪೇರೆಂಟ್ಸ್ ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಇದ್ರ ಪಕ್ಕದಲ್ಲೇ ನಮ್ಗೊಂದು ಕಾಮನ್ ಬಾತ್ರೂಮ್ ಬರುತ್ತೆ. ಓಕೆ, ಇಂಡಿಯನ್ ಕಮೋಡ್ ನ ಯೂಸ್ ಮಾಡಿರುವಂತದ್ದು ಇಲ್ಲಿ. ಈ ಪೋರ್ಷನ್ ಎಲ್ಲ ಐಟಮ್ಸ್ ಗಳಲ್ಲಿ ರೆಡಿ ಇದೆ. ಬಟ್ ಈ ಬಾತ್ರೂಮ್ ಕೂಡ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಇರುವಂತದ್ದು. ಬಟ್ ಹಾಲಂತೂ ತುಂಬಾ ವಿಶಾಲವಾಗಿ ಬರ್ತದೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾನ ಹಾಕೋಬಹುದು, ಅಷ್ಟು ಜಾಗ ಈ ಹಾಲಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸಾಕ್ಟ್ ಅಗ್ನಿಮೂಲಲ್ಲಿ ಪ್ರಾವಿಷನ್ ಮಾಡಿರುವಂತಹ ಕಿಚನ್, ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಗ್ರಾನೈಟ್ ಸ್ಲಾಬ್ ವಿತ್ ಸಿಂಕು ಕೂಡ ನಮ್ಗೆ ಗ್ರಾನೈಟ್ ಅಲ್ಲಿ ಆಗಿರುವಂತದ್ದು. ವಿತ್ ಸ್ಟೋರೇಜ್ ಅಲ್ಲಿ ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ಮಾಡಿದ್ದಾರೆ. ಓಡಾಡಕ್ಕೆ ತುಂಬಾ ಜಾಗ ಇದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್, ಮೇಲ್ಗಡೆ ಐಟಮ್ಸ್ ಗಳಕ್ಕೆ ಇಟ್ಕೊಳ್ಳೋಕೆ ವಿತ್ ನಮ್ಗೆ ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ವೆಂಟಿಲೇಷನ್ ಗೋಸ್ಕರ ಒಂದು ವಿಂಡೋ ಇರುವಂತದ್ದು. ಈ ಕಿಚನ್ ಪಕ್ಕದಲ್ಲಿ ನಮ್ಗೆ ಪೂಜಾ ಪ್ರಾವಿಷನ್ ಮಾಡಿದ್ವಿ, ಒಂದು ಪೂಜಾ ಮನೆ. ಈ ಪೋರ್ಷನ್ ಅಲ್ಲಿ ವುಡ್ ಬಂದ್ಬಿಟ್ಟು ಮೈನ್ ಡೋರ್ ಮತ್ತೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಟೀಕ್ ಯೂಸ್ ಮಾಡಿದ್ರೆ. ಅಲ್ಲಲ್ಲೂ ಫ್ರಂಟ್ ಎಲಿವೇಶನ್ ಅಲ್ಲಿ ಇರುವಂತಹ ವುಡ್ ಕೂಡ ನಮ್ಗೆ ಟೀಕ್ ಅಲ್ಲಿ ಇರುವಂತದ್ದು. ಚೆನ್ನಾಗಿದೆ ನೋಡಿ. ಇದು ಒಳ್ಳೆ ಲೊಕೇಶನ್ ಅಲ್ಲಿ ಸಿಗ್ತಾ ಇರುವಂತಹ ಪ್ರಾಪರ್ಟಿ, ರೀಸೇಲ್ ಪ್ರಾಪರ್ಟಿ. ಇದು ಟಿವಿ ಕ್ಯಾಬಿನೆಟ್ ಈ ತರ ಇದೆ. 3 ಡ್ರಾಯರ್ ಬಾಕ್ಸ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಸೆಕೆಂಡ್ ಫ್ಲೋರ್ ಗೆ ಹೋಗುತ್ತೆ. ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಐಟಮ್ ಗಳೆಲ್ಲ ಆರಾಮಾಗಿ ನಾವು ಸಾಗಿಸ್ಬೋದು, ಅಷ್ಟು ಜಾಗ ಇದೆ. ಈಗ ಎಕ್ಸಾಕ್ಟ್ ನಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಆರಾಮಾಗಿ ಒಂದು ಸ್ಟಡಿ ಟೇಬಲ್ ನಾವು ಫ್ಯೂಚರ್ ಬೇಕಾದ್ರೆ ಮಾಡ್ಕೋಬಹುದು. ಇಲ್ಲೂ ಒಂದು 2 ಇಂಟೀರಿಯರ್ ವರ್ಕ್ಸ್ ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಲ್ಯಾಪ್ಟಾಪ್ ಬಿಟ್ಟು ವರ್ಕ್ ಏನಾದ್ರು ಬೇಕಾದ್ರೆ ಈ ಪೋರ್ಷನ್ ಅಲ್ಲಿ ಮಾಡ್ಕೋಬಹುದು. ಸ್ಪೇಷಿಯಸ್ ಆಗಿ ಈ ಪೋರ್ಷನ್ ಸಿಟ್ಟಿಂಗ್ ಏರಿಯಾ ತರ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಇದ್ರ ಪಕ್ಕದಲ್ಲಿ ಬರುವಂತದ್ದೇ ನಮ್ಗೆ ಕುಬೇರನ್ ಮೂಲೆಯಲ್ಲಿ ಇರುವಂತಹ ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್ ಇದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಓಡಾಡಕ್ಕೆ ತುಂಬಾನೇ ಜಾಗ ಸಿಗುತ್ತೆ. ವಾಲ್ ಟು ವಾಲ್ ವರ್ಗು ಮತ್ತೆ ಟಾಪ್ ಟು ಬಾಟಮ್ ವರ್ಗು ಇಂಟೀರಿಯರ್ ನಮಗೆ ಕಂಪ್ಲೀಟ್ ಆಗಿದೆ. ವಾರ್ಡ್ರೋಬ್ ಎಲ್ಲ ಕಂಪ್ಲೀಟ್ ಆಗಿದೆ. ವೆಂಟಿಲೇಷನ್ ಒಂದು ವಿಂಡೋ ಕೂಡ ಇಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿ ಈ ಪೋರ್ಷನ್ ಬಂದಿರುವಂತದ್ದು. ಇಲ್ಲಿ ನೋಡಿ, ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಎಲ್ಲ ರೀತಿಯ ಕೆಲಸಗಳು ನಮ್ಗೆ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಇದು ಪಕ್ಕದಲ್ಲಿ ಬರುವಂತದ್ದೇ ಬಾಲ್ಕನಿ ಏರಿಯಾ. ಆರಾಮಾಗಿ ಒಂದು 2 ಚೇರ್ ಹಾಕೊಂಡು ಕುತ್ಕೊಳ್ಳುವಷ್ಟು ಜಾಗ ಪ್ರಾವಿಷನ್ ಇದೆ ಈ ಬಾಲ್ಕನಿ ಏರಿಯಾದಲ್ಲಿ. ವಿತ್ ಗ್ರಿಲ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ಔಟರ್ ವ್ಯೂ ನೋಡಿದೆ ನೋಡಿ, ತುಂಬಾ ಮನೆಗಳಾಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ರೀಸೇಲ್ ಮನೆ ಅಂತಾನೆ ಹೇಳ್ಬೋದು. ಇದ್ರ ಆಪೋಸಿಟ್ ಅಲ್ಲಿ ನಮಗೆ ಬರುವಂತದ್ದೇ ಚಿಲ್ಡ್ರನ್ಸ್ ಬೆಡ್ರೂಮ್. ವೀಕ್ಷಕರು, ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಅಷ್ಟೇನೆ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿದೆ. ವಾರ್ಡ್ರೋಬ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಸೆಂಟ್ರಲ್ ಒಂದು ಡ್ರೆಸ್ಸಿಂಗ್ ಒಂದು ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ ನೋಡಿ, ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸ್ಪೇಷಿಯಸ್ ಆಗಿ ದೊಡ್ಡದಾಗಿದೆ.
ಚೆನ್ನಾಗಿದೆ. 5 years ಓಲ್ಡ್ ಅಂತ ಹೇಳಿದ್ದಾರೆ ಈ ಮನೆ. ಗೋದಾವರಿ ಕೆಫೆ ಅಲ್ಲಿ ಬರೋ ಬ್ಯಾಕ್ ಸೈಡ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಇರುವಂತಹ ಇಂಡಿಪೆಂಡೆಂಟ್ ಹೌಸ್, ಡುಪ್ಲೆಕ್ಸ್ ಹೌಸ್. ಈಗ 3ನೇ ಫ್ಲೋರ್ ಅಲ್ಲಿ ಇದೀನಿ, ಓಪನ್ ಟೆರೆಸ್. ಈ ಪೋರ್ಷನ್ ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಗೆ ಒಂದು ಪ್ರೊವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಸೋಲಾರ್ ಒಂದು ಪ್ರಾವಿಷನ್ ಇದೆ. ಮೇಲ್ಗಡೆ 2 ಟ್ಯಾಂಕ್ ಇದೆ, ಒಂದು ಸೋಲಾರ್ಗೊಂದು, ಮಾಮೂಲಿ ಒಂದು ಮನೆ ಬಳಸ್ಕೊಳ್ಳೋಕೊಂದು ಟ್ಯಾಂಕ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಫುಲ್ ಓಪನ್ ಟೆರೆಸ್ ಆಗಿರೋದ್ರಿಂದ ಇನ್ ಕೇಸ್ ಏನಾದ್ರು ಹಿಂದೆಗಡೆ ಏನಾದ್ರು ನಮ್ಗೆ ಫಂಕ್ಷನ್ ಏನಾದ್ರು ಮಾಡೋದಕ್ಕೆ ಏನಾದ್ರು ಬೇಕು ಅಂದ್ರೆ ಅಲ್ಲಿ ಯೂಸ್ ಮಾಡಬಹುದು. ಬಟ್ ಏನು ಮೇನ್ ಲೊಕೇಶನ್ ಅಂದ್ರೆ ನೋಡಿ, ಇದು 60 feet ರೋಡು, ಮನೆ ಮುಂದೆಗಡೆ 30 ಅಡಿ ರೋಡು. ಔಟರ್ ವ್ಯೂ ನೋಡಬಹುದು, ಫುಲ್ ಮನೆಗಳಾಗಿದೆ. ಒಳ್ಳೆ ಡೆವಲಪ್ ಆಗಿರೋ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಬ್ಯಾಕ್ ಗ್ರೌಂಡ್ ಫುಲ್ ನಮ್ಗೆ ಮನೆಗಳಾಗಿದೆ, ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪೋರ್ಷನ್ ಅಲ್ಲಿ ನೋಡಿ, ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗಿದ್ದು ಹಾರ ಕೊಡೋದಕ್ಕೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ರೆ ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ, ಮಂಗ್ಳೂರ್ ಟೈಲ್ಸ್ ಏನಾದ್ರು ಬೇಕು ಅಂದ್ರೆ ಒಂದು ಸಿಟ್ಟಿಂಗ್ ಏರಿಯಾ ತರ ನಾವು ಕೂಡ ಇಲ್ಲಿ ಕ್ರಿಯೇಟ್ ನ ಮಾಡ್ಕೊಬಹುದು. ಮೇನ್ ಏನು ಅಂದ್ರೆ ಗೋದಾವರಿ ಕೆಫೆ ಬ್ಯಾಕ್ ಸೈಡ್ ಅಲ್ಲಿ ಬರುವಂತಹ JP ನಗರ 8 phase ಸೆಕೆಂಡ್ ಬ್ಲಾಕ್ ಅಲ್ಲಿ ಇರುವಂತಹ BDA ಪ್ರಾಪರ್ಟಿ ಈ ಪ್ರಾಪರ್ಟಿ ಇರುವಂತದ್ದು. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್, ನಾರ್ತ್ ಡೋರು, ಜಂಬೂ ಸವರಿ ದಿನೆಗೆ ಜಸ್ಟ್ ಒಂದು 500 ಮೀಟರ್ ದೂರದಲ್ಲಿ ಇರುವಂತಹ ಲೊಕೇಶನ್ ಈ ಪ್ರಾಪರ್ಟಿ ಇರುವಂತದ್ದು. ಬನ್ನರಘಟ್ಟ ರೋಡ್ಗೆ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರು ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.